ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಒನ್ ಟೈಮ್ ಆರು ಈ ರೆಸಿಪಿ ಮಾಡ್ಕೊಂಡು ತಿನ್ನಿ. ತುಂಬಾ ರುಚಿಯಾಗಿರುತ್ತೆ, ಜೊತೆಯಲ್ಲಿ ತುಂಬ ಸಿಂಪಲ್ಲಾಗಿ ಕೂಡ ಇದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಒಂದು ಸಾಫ್ಟಾಗಿರೋ ಚಪಾತಿ ಜೊತೆಯಲ್ಲಿ ಮಾವಿನ ಹಣ್ಣಿನ ಪಾಯಸ ಮತ್ತು ದಾವಣಗೆರೆ ಸೈಡ್ ಮಾಡೋವಂತಹ ಕಾಯಿ ಚಟ್ನಿ, ಒಂದು ಒಳ್ಳೆ ಕಾಂಬಿನೇಷನ್ ಇರೋವಂತಹ ರೆಸಿಪಿ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ, ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ಮಾವಿನ ಹಣ್ಣಿನ ಪಾಯಸ ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣಿನ ಪಾಯಸ ಮಾಡೋದಕ್ಕೆ ಹಣ್ಣನ್ನು ಈ ರೀತಿ ಹೆಚ್ಚಿಟ್ಕೊಂಡು ನಂತರ ಅದ್ರ ಪಲ್ಪನ್ನೆಲ್ಲ ಒಂದು ಚಾಕುನಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಸ್ಪೂನಲ್ಲಿ ನಿಧಾನಕ್ಕೆ ತಗೊಂಡ್ರೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಬರುತ್ತೆ. ಮಾವಿನ ಹಣ್ಣಿನ ಪಾಯಸ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಾವಿನ ಹಣ್ಣಿನ ಪಲ್ಪನ್ನೆಲ್ಲ ತೆಗೆದಿಟ್ಕೊಂಡ ನಂತರ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ನಂತರ ಒಂದು ಮಿಕ್ಸಿ ಜಾರಿಗೆ 1 ಬಟ್ಲಷ್ಟು ತುರಿದಂತಹ ತೆಂಗಿನಕಾಯಿ, ಒಂದು 3 ರಿಂದ 4 ಗೋಡಂಬಿ, 1-2 ಏಲಕ್ಕಿ ಇಷ್ಟನ್ನು ಹಾಕಿ ಫೈನಾಗಿ ರುಬ್ಕೋಬೇಕು. ಇವಾಗ ಈ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ. ನಂತರ ರುಬ್ಬಿದಂತಹ ಮಿಶ್ರಣನ ಮಾವಿನ ಹಣ್ಣಿಗೆ ಸೇರಿಸಿ ರುಚಿಗೆ 1 ಚಿಟಿಕೆಯಷ್ಟು ಉಪ್ಪು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಟೇಸ್ಟಿಯಾಗಿರೋಂತಹ ಮಾವಿನ ಹಣ್ಣಿನ ಪಾಯಸ ರೆಡಿಯಾಗುತ್ತೆ. ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಪಾಯಸ. ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ. ಸಾಮಾನ್ಯವಾಗಿ ಮಲೆನಾಡು ಸೈಡು ಈ ದೋಸೆ ಜೊತೆ ಈ ಪಾಯಸ ಮಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ತುಂಬಾ ರುಚಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ನಂತರ ನಮ್ಮ ದಾವಣಗೆರೆ ಸೈಡ್ ಮಾಡೋವಂತಹ ಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ, ಅಷ್ಟೇ ಡಿಫ್ರೆಂಟಾಗಿ ಕೂಡ ಇರುತ್ತೆ. ದೋಸೆ ಜೊತೆನೂ ಮಾಡ್ಕೊಳ್ತಾರೆ, ಚಪಾತಿ, ದೋಸೆ ಮತ್ತು ರಾಗಿ ರೊಟ್ಟಿ ಜೊತೆ ಮಾಡ್ತಾ ಇರ್ತಾರೆ. ಈ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ. ಈ ಕಾಯಿ ಚಟ್ನಿಗೆ ನಮ್ಮ ಕಡೆ ಕೊಬ್ಬರಿ ಚಟ್ನಿ ಅಂತ ಹೇಳ್ತಾರೆ. ಕೊಬ್ಬರಿ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಬಾಣಲಿ ಬಿಸಿ ಇಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, 1-2 ಕಡ್ಡಿಯಷ್ಟು ಕರಿಬೇವು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಕರಿಬೇವು ಮೆಣಸಿಕಾಯಿ ಹುರಿದಿಟ್ಕೊಂಡ ನಂತರ ಒಂದು ಮಿಕ್ಸಿ ಜಾರಿಗೆ 1 ಬಟ್ಲಷ್ಟು ತೆಂಗಿನಕಾಯಿ, 1.5 ರಿಂದ 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹೆಚ್ಚಾಗಿ ಹಾಕಬಾರ್ದು, ಕಾಯಿನ ಪ್ರಮಾಣನೇ ಜಾಸ್ತಿ ಇರಬೇಕು. ನಂತರ ಹುರಿದಿಟ್ಕೊಂಡಂತಹ ಕರಿಬೇವು, ಹಸಿಮೆಣಸಿನ್ಕಾಯಿ, ನಂತರ ಒಂದು 3 ರಿಂದ 4 ಎಸಳಷ್ಟು ಬೆಳ್ಳುಳ್ಳಿ, ರುಚಿ ತಕ್ಕಷ್ಟು ಉಪ್ಪು, ರುಚಿಗೆ ಸ್ವಲ್ಪನೇ ಬೆಲ್ಲ ಇಷ್ಟನ್ನು ಹಾಕಿ ಸ್ವಲ್ಪ ತರಿಯಾಗಿ ಮೀಡಿಯಮ್ ಆಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದ್ಸಲ ರುಬ್ಕೊಂಡ್ರೆ ಒಂದು ರುಚಿಯಾಗಿರುವಂತಹ ದಾವಣಗೆರೆ ಸೈಡ್ ಮಾಡುವಂತಹ ಕೊಬ್ಬರಿ ಚಟ್ನಿ ರೆಡಿಯಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಹಾಕಲ್ಲ, ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ದೋಸೆ, ಚಪಾತಿ, ರಾಗಿ ರೊಟ್ಟಿ ಜೊತೆ ತುಂಬ ಚೆನ್ನಾಗೇ ಹೊಂದಿಕೆ ಆಗುತ್ತೆ ಈ ಚಟ್ನಿ. ತುಂಬ ರುಚಿಯಾಗಿರುವಂಥ ಚಟ್ನಿ, ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ. ಸಾಮಾನ್ಯವಾಗಿ ಬಿಳಿ ಹೋಳಿಗೆ, ದೋಸೆ, ಚಪಾತಿ ಜೊತೆ ಸೀಕರಣೆ ಮಾಡ್ತಾ ಇರ್ತಾರೆ. ನಾನಿವತ್ತು ಪಾಯಸ ಮಾಡಿದ್ದೆ, ಕೊಬ್ಬರಿ ಚಟ್ನಿ ಮಾಡಿದ್ದೆ, ತುಂಬಾ ರುಚಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ವೇದ್ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.